ಇನ್ನೂ ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಆಗಿಲ್ಲ. ಈಗಲೇ ಖಾತೆಗಾಗಿ ಖ್ಯಾತೆ ತೆಗೆದರೆ ಹೇಗೆ ಎಂದು ಶಿವಮೊಗ್ಗದಲ್ಲಿ ಬಿಜೆಪಿ ಮುಖಂಡ ಸಿಟಿ ರವಿ ನೂತನ ಮುಖ್ಯಮಂತ್ರಿಯ ಆಡಳಿತದ ಪಕ್ಷವನ್ನು ಪ್ರಶ್ನಿಸಿದ್ದಾರೆ. ಭಿನ್ನಮತವನ್ನು ಸಂಭಾಳಿಸುವುದರೊಳಗೆ ಸಿಎಂಗೆ ಬೇರೆ ಅಭಿವೃದ್ಧಿ ಕೆಲಸ ಮಾಡಲು ಸಾಧ್ಯವಾಗಲ್ಲ. ಡಿಕೆಶಿ ಅನುಭವ ಹೊಂದಿರುವ ಮುಖ್ಯಮಂತ್ರಿ ಆಗಿರಬಹುದು. ಆದರೆ ಮಾಸ್ ಲೀಡರ್ಗಳು ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ಅವರನ್ನು ಕಡೆಗಣಿಸಿ ರಾಜಕಾರಣ ಮಾಡುವುದು ಅಷ್ಟು ಸುಲಭವಲ್ಲ. ದನಗಳಿಗೆ ಮೂಗುದಾರ ಹಾಕುವುದು ಬೇರೆಯವರ ಹೊಲಗಳಿಗೆ ನುಗ್ಗಬಾರದೆಂದು. ಅದೇ ರೀತಿ ಡಿಕೆ ಶಿವಕುಮಾರ್ ಅವರಿಗೆ ತೊಂಡಿ ಹಾಕಲಾಗಿದೆ. ಡಿಕೆಶಿ ಬೇರೆ ಖಾತೆಗಳಿಗೆ ಕೈ ಹಾಕಬಾರದೆಂದು ಹಿರಿಯ ರಾಜಕಾರಣಿಗಳು ತೊಂಡಿ ಹಾಕಿದ್ದಾರೆ ಎಂದು ಸಿಟಿ ರವಿ ಸದ್ಯದ ರಾಜ್ಯ ಕಾಂಗ್ರೆಸ್ ಪರಿಸ್ಥಿತಿಯನ್ನು ವಿಶ್ಲೇಷಿಸಿದ್ದಾರೆ. ಖಾತೆಗಾಗಿ ಖ್ಯಾತೆ ತೆಗೆದಿರೋದು ಸರ್ಕಾರದ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ. ನೋಡಿ, ಇನ್ನೂ ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಆಗಿಲ್ಲ. ಕೆಲವು ಹಿರಿಯ ಸಚಿವರಿಗಷ್ಟೇ ಸ್ಥಾನಮಾನ ಕೊಟ್ಟಿದ್ದಾರೆ. ಹಿರಿಯ ಸಚಿವರಲ್ಲೇ ಅಸಮಾಧಾನ ಆದರೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆ ನಂತರ ಪರಿಣಾಮ ಏನಾಗ್ಬೋದು ಅನ್ನೋದು ಊಹೆ ಮಾಡ್ಕೋಬೋದು. ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ಬಹುಶಃ ಇವ್ರನ್ನ ಸಂಭಾಳಿಸೋದ್ರೊಳಗಡೆ ಮುಖ್ಯಮಂತ್ರಿಗೆ ಬೇರೆ ಕೆಲಸ ಮಾಡೋಕ್ಕೆ ಸಮಯನೂ ಸಿಗಲ್ಲ, ಬೇರೆ ಕೆಲಸ ಮಾಡೋಕ್ಕೂ ಸಾಧ್ಯ ಆಗಲ್ಲ. ಇವ್ರ ಹತ್ರ ಏನು ಆದಾಯವನ್ನು ಸರಿದೂಗಿಸ್ಲಿಕ್ಕೆ ಬೇಕಾದ ರೀತಿಯ ಇನ್ಕಮ್ ಇಲ್ಲ, ವೆಚ್ಚವನ್ನು ಸರಿದೂಗಿಸ್ಲಿಕ್ಕೆ ಬೇಕಾದ ಇನ್ಕಮ್ ಇಲ್ಲ. ಅವಾಗೇನು ಮಾಡಬೇಕು? ಇವರು ಹೆಚ್ಚು ಸಾಲ ಮಾಡಬೇಕು, ಇಲ್ಲ ಇನ್ನಷ್ಟು ತೆರಿಗೆ ಹೇರಬೇಕು. ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಅನುಭವಿಗಳೇನೋ ಹೌದು, ಅವ್ರದ್ದು ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ, ಆ ಅನುಭವದ ಜೊತೆಗೆ ಹುಮ್ಮಸ್ಸು ಇದೆ. ಕೊರತೆ ಇರೋದು ನಾನು ಹೇಳಿಬಿಟ್ಟಿದ್ದೀನಿ, ಅವ್ರಿಗೆ ಕೊರತೆ ಇರೋದು ರಾಜ್ಯವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಇಚ್ಛಾಶಕ್ತಿಯ ಕೊರತೆ ಕಾಂಗ್ರೆಸ್ಸಿಗೆ ಇದೆ. ಸಿದ್ದರಾಮಯ್ಯನವರು ನೌ ಆಲ್ಸೋ ಈಸ್ ಮೋಸ್ಟ್ ಪವರ್ಫುಲ್. ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಿ ರಾಜಕಾರಣವನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಯಾರು ಮಾಸ್ ಲೀಡರ್ಸ್ ಇರ್ತಾರೆ ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ಅವ್ರ ಪ್ರಭಾವ ಅಂತೂ ಇದ್ದೇ ಇರುತ್ತೆ. ಈ ದನಗಳಿಗೆ ತೊಂಡಿ ಹಾಕ್ತಾರೆ, ಗೊತ್ತಾ ನಿಮಗೆ? ದನಕ್ಕೆ ತೊಂಡಿ ಹಾಕೋದು ಯಾಕೆ ಅಂದರೆ ಬೇರೆ ಹೊಲಕ್ಕೆ ನುಗ್ಗಬಾರ್ದು ಅಂತ. ಈ ಡಿ ಕೆ ಶಿವಕುಮಾರ್ ಅವರಿಗೂ ಇದು ತೊಂಡಿ ಹಾಕೋ ಕೆಲಸ. ಇದು ಬೇರೆ ಖಾತೆಗೆ ಮೂಗು ತೋರಿಸಬಾರ್ದು, ನೀವು ಮುಖ್ಯಮಂತ್ರಿ ಇರ್ಬೋದು, ನೀವು ಬೇರೆ ಖಾತೆಗೆ ಮೂಗು ತೋರಿಸಿದರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮುಂದಿಟ್ಟು ಹುಷಾರಂತ ಎಚ್ಚರಿಕೆ ಕೊಡುವಂಥ ತೊಂಡಿ ಹಾಕೋ ಕೆಲಸ ಮಾಡಿದಾರೇನೋ ಅಂತ ಅನಿಸುತ್ತೆ ನನಗೆ. ಇಲ್ಲದೇ